ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮೊಸಪ್ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊಸಪ್ ಸಾರು ಮತ್ತು ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ಮಂಡ್ಯ ಸ್ಟೈಲ್ ಮಾಡ್ತಾ ಇರೋದು. 1 ಕಪ್ ಬೇಳೆ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮುಂಚೆನೇ ಬೆಳ್ಳುಳ್ಳಿ ಬಿಡಿಸ್ಕೊಂಡಿಟ್ಕೊಂಡಿದ್ದೀನಿ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕೋಬೇಕು, ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇವಾಗ ಸೊಪ್ಪು ಆಗಲೇ ತೊಳೆದಿಟ್ಕೊಂಡಿದ್ದು ಪಾಲಕು ಮೆಂತ್ಯ 2 ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಮೊಸಪ್ ಸಾಂಬಾರು. ಚೆನ್ನಾಗಿ ಸೊಪ್ಪನ್ನ ತೊಳ್ಕೊಬೇಕು, ಯಾಕಂದರೆ ಮಣ್ಣಿರುತ್ತೆ. ಇದು ಪಾಲಕು ಮೆಂತ್ಯದಲ್ಲಿ ಮಣ್ಣಿರುತ್ತೆ ಸಿಕ್ಕಾಬಟ್ಟೆ. ಚೆನ್ನಾಗಿ ತೊಳ್ಕೊಳ್ಳಿ. ನೆಕ್ಸ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ಸೊಪ್ಪು ಹಾಕ್ಕೊಂಡಾದ್ಮೇಲೆ ನೀರು ಹಾಕ್ಕೊಳ್ಳಿ. 1 ಚಮಚ ನೀರು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ಸೇರಿಸ್ಕೊಂಡಾದ್ಮೇಲೆ ಗ್ಯಾಸ್ ಹಚ್ಕೊಂಡು ಕುಕ್ಕರ್ನ ಇಟ್ಕೊಂಡು 3 ವಿಷಿಲ್ ಕೂಗಿಸ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿಕೊಂಡು 3 ವಿಷಿಲ್ ಕೂಗಿಸ್ಕೊಳ್ಳಿ. ಚೆನ್ನಾಗಿರುತ್ತೆ. ಮೊಸಪ್ ಸಾರು ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. 3 ವಿಷಿಲ್ ಕೂಗ್ತೈತೆ ನೋಡಿ. ಕೂಗಾದ್ಮೇಲೆ ಅದನ್ನು ಬಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಆ ನೀರೆಲ್ಲ ಬಸ್ಕೊಂಡಾದ್ಮೇಲೆ ರುಬ್ಕೋಬೇಕು. ಅದು ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಅದನ್ನು ರುಬ್ಕೊಂಡಾದ್ಮೇಲೆ ಸುಡುತ್ತೆ ಆಮೇಲೆ ಜಾರೆಲ್ಲ ಹಾಳಾಗೋಗುತ್ತೆ. ಅಂದರೆ ನಂಗೆ ಸ್ವಲ್ಪ ಅರ್ಜೆಂಟಾಗಿ ಸಾಂಬಾರು ಮಾಡ್ಕೊತಾ ಇರೋದು, ಅದಕ್ಕೋಸ್ಕರ ನಾನು ರುಬ್ಕೊತಾ ಇದ್ದೀನಿ. ಸ್ವಲ್ಪ ತಾರಾಗಿ ಬಿಟ್ಟಿದ್ದೆ ನಾನು. ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಸ್ವಲ್ಪ ಸುಮ್ಮನೆ ಆಫ್ ಮಾಡಿ ಆನ್ ಮಾಡಿ ಸಾಕು. ಜಾಸ್ತಿ ರುಬ್ಕೊಳಕ್ಕೆ ಹೋಗಬೇಡಿ, ಒಂಥರ ಚೆನ್ನಾಗಿರಲ್ಲ. ಸ್ವಲ್ಪ ಸೊಪ್ಪು ಹಂಗಂಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ರುಬ್ಕೊಳ್ಳಿ ಸಾಕು. ಅದನ್ನೆಲ್ಲ ರುಬ್ಬಿದ ಮಿಶ್ರಣ ಎಲ್ಲ ಇದು ಸಾಂಬಾರು ಬಸ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಳಿ. ಬಸ್ದಿರೋ ನೀರು ಇರುತ್ತಲ್ಲ ಅದಕ್ಕೆ ಸೇರಿಸ್ಕೊಳ್ಳಿ. ಎಷ್ಟು ಜನಕ್ಕೆ ಬೇಕು ಕ್ವಾಂಟಿಟಿ ನೋಡಿಬಿಟ್ಟು ನೀರು ಸೇರಿಸ್ಕೊಳ್ಳಿ. ಗ್ಯಾಸ್ ಹಚ್ಚಿ ಒಗ್ಗರಣೆಗೆ ಅದೇ ಕುಕ್ಕರ್ನ ಇಕ್ಕೊತಾ ಇದ್ದೀನಿ ಬೇಯಿಸಿದ್ನಲ್ಲ ಅದು. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಸೇರಿಸಿದ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಸಾಸಿವೆ, ಈರುಳ್ಳಿ, ಕರಿಬೇವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಆವಾಗಲೇ ಸೇರಿಸ್ಕೊಂಡಿದ್ವಲ್ಲ ಸಾಂಬಾರು, ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಎಷ್ಟು ಬೇಕೋ ನೀರು ಅಳತೆ ನೋಡಿ ಹಾಕ್ಕೊಳ್ಳಿ. ಥಿಕ್ನೆಸ್ ಬೇಕಾ ಇಲ್ಲ ತೆಳ್ಳಗಿರಬೇಕಾ ಅಂತ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಸೇರಿಸ್ಕೊಳ್ಳಿ. ಚೆನ್ನಾಗಿ ತಿರುಗ್ಕೊಳ್ಳಿ. ಚೆನ್ನಾಗಿ ಕುದಿ ಒಂದ್ಸಲ ಚೆನ್ನಾಗಿ ತಿರುಗ್ಕೊಳ್ಳಿ. ಉಪ್ಪು ಹಾಕಾದ್ಮೇಲೆ ಒಂದು ಕುದಿ ಬಂದ ತಕ್ಷಣ ನೋಡಿ ಚೆನ್ನಾಗಿ ಹೆಂಗೆ ಕುದೀತಾ ಇದೆ ಸಾಂಬಾರು ಅಂತ. ಸಾಂಬಾರು ಪುಡಿ ಸೇರಿಸ್ಕೊಳ್ಳೋರು ಸೇರಿಸ್ಕೊತಾರೆ. ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ. ನೋಡಿ ಮೊಸಪ್ ಸಾರು ರೆಡಿಯಾಗಿದೆ. ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ರಾಗಿ ಮುದ್ದೆ ಮತ್ತು ಮೊಸಪ್ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಅದು ಸಾಂಬಾರು ಮಾತ್ರ. ಇದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಇದ್ಬಿಟ್ರೆ ಇನ್ನೂ ಸೂಪರ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.